ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಒಳ್ಳೆ ಎ ಸಿ ಪರ್ಚೇಸ್ ಮಾಡಬೇಕು, ಚಳಿಗಾಲದಲ್ಲಿ ಯೂಸ್ ಮಾಡಲ್ಲ, ಮಳೆಗಾಲದಲ್ಲಿ ಯೂಸ್ ಮಾಡಲ್ಲ, ಓನ್ಲಿ ಬೇಸಿಗೆಗಾಲದಲ್ಲೇ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಆಗ ಯಾವ ಎ ಸಿ ತಗೋಬೇಕು ಅನ್ನೋದ್ರ ಬಗ್ಗೆ ನೀವೇನಾದ್ರು ನೋಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ವರ್ಷ ಪೂರ್ತಿ ನಾನು ಎ ಸಿನ ಯೂಸ್ ಮಾಡ್ತೀನಿ ಅಂತಂದರೆ ಆಲ್ರೆಡಿ ನಮ್ಮ ಚಾನಲಲ್ಲಿ 1.5 ಟನ್ನು 5 ಸ್ಟಾರು ಯಾವ ಮಾಡೆಲ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ನೀವು ವರ್ಷ ಪೂರ್ತಿ ಯೂಸ್ ಮಾಡ್ತೀರಾ ಅಂತಂದರೆ 5 ಸ್ಟಾರ್ ತೊಗೊಳ್ಳಿ, ಅವಾಗ ಯೂಸ್ ಮಾಡ್ತೀರಾ ಅಂತಂದರೆ 3 ಸ್ಟಾರ್ ತೊಗೊಳ್ಳಿ. ಈ ವಿಡಿಯೋದಲ್ಲಿ 3 ಸ್ಟಾರ್ ಬಗ್ಗೆ ಮಾತಾಡೋಣ. ಆಲ್ರೆಡಿ 5 ಸ್ಟಾರ್ ಬಗ್ಗೆ ವಿಡಿಯೋ ಮಾಡಿದ್ದೀವಿ, ಅದನ್ನು ಒಂದ್ಸರಿ ಚೆಕ್ಔಟ್ ಮಾಡಿ. ಮೊದಲನೇದಾಗಿ ಎ ಸಿ ತಗೊಳ್ಳೋವಾಗ ರೂಮ್ ಸೈಜ್ ನೋಡಿ, ಅದಕ್ಕೆ ಯಾವ ಎ ಸಿ ಸೂಟ್ ಆಗುತ್ತೆ ಅಂತ ನೋಡಿ ಆ ಎ ಸಿನ ಪರ್ಚೇಸ್ ಮಾಡಬೇಕಾಗುತ್ತೆ. ನಿಮ್ಮ ರೂಮ್ ಸೈಜು 100ರಿಂದ 150 ಸ್ಕ್ವೇರ್ ಫೀಟ್ ಏನಾದರೂ ಇದ್ದರೆ ಆಗ ನೀವು 1.5 ಟನ್ನ ತಗೊಳ್ಳಿ. ಒಂದು ವೇಳೆ 100 ಸ್ಕ್ವೇರ್ ಫೀಟ್ ಏನಾದರೂ ಇದ್ದರೆ ನಿಮಗೆ 1 ಟನ್ ಸರಿ ಹೋಗುತ್ತೆ. ಬಟ್ ಅದು ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಈಗ ಬರ್ತಾ ಇರೋದೆಲ್ಲ ಆಲ್ಮೋಸ್ಟ್ ಕನ್ವರ್ಟಬಲ್ ಮೋಡ್ಸ್ ಇರುತ್ತೆ. ಹಾಗಾಗಿ ನೀವು 1.5 ಟನ್ ಇರೋದು ತೊಗೊಂಡ್ರೂ ಕೂಡ ನಾವು ಕಮ್ಮಿ ಕೆಪಾಸಿಟಿಯಲ್ಲಿ ಅದನ್ನು ರನ್ ಮಾಡ್ಬೋದು. ಹಾಗಾಗಿ ನೀವೇನಾದ್ರು ತೊಗೊಳಂಗಿದ್ರೆ 1.5 ಟನ್ನೇ ತಗೊಳ್ಳಿ. ಇದರಲ್ಲೂ ಕೂಡ ನಾವು ಮೊದಲನೇದಾಗಿ ಯಾವ ಎ ಸಿ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕಿಂತ ಯಾವ ಎ ಸಿನ ಪರ್ಚೇಸ್ ಮಾಡಬಾರ್ದು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಎ ಸಿ LG 1.5 ಟನ್ 3 ಸ್ಟಾರ್. ಯಾಕೆ ಅಂತ ಅಂದರೆ ಎಲ್ಲ ಎ ಸಿಗಳಲ್ಲೂ 1.5 ಟನ್ ಅಂತ ಹೇಳ್ತಾರೆ, ಬಟ್ ನಾವು ಅದರ ರಿಯಾಲಿಟಿ ಚೆಕ್ ಮಾಡಿದಾಗ ಅದರ ನೆಟ್ ಕ್ಯಾಪಾಸಿಟಿ ಪ್ರಾಪರಾಗಿ 1.5 ಟನ್ ಇರಲ್ಲ. ಇದರ ನೆಟ್ ಕ್ಯಾಪಾಸಿಟಿ 1.3 ಟನ್ ಬರುತ್ತೆ. 1.5 ಟನ್ ಅಂತಂದರೆ 5280 ವಾಟ್ಸ್ ಇದ್ದರೆ ಮಾತ್ರ ಅದರ ಪ್ರಾಪರ್ ನೆಟ್ ಕ್ಯಾಪಾಸಿಟಿ 1.5 ಟನ್ ಬರುತ್ತೆ ನೆಟ್ ಕ್ಯಾಪಾಸಿಟಿ. ಇಲ್ಲ ಅದಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ಅದು ಪ್ರಾಪರ್ ನೆಟ್ ಕ್ಯಾಪಾಸಿಟಿ 1.5 ಇರಲ್ಲ. ಈ LGಯ ಕೂಲಿಂಗ್ ಕೆಪಾಸಿಟಿ ನಾವು ನೋಡ್ಕೊಳ್ಳೋದಾದರೆ 4400 ವಾಟ್ಸ್ ಕೆಪಾಸಿಟಿ ಆದರೆ ಕೊಡ್ತಿದ್ದಾರೆ. ಸೊ ಹಾಗಾಗಿ ಇದು ನಮಗೆ ಲೆಸ್ ದೆನ್ 1.3 ನೆಟ್ ಕ್ಯಾಪಾಸಿಟಿ ಆದರೆ ಬರುತ್ತೆ. ಸೊ ಇದು ಪ್ರಾಪರ್ ನೆಟ್ ಕ್ಯಾಪಾಸಿಟಿ ಇಲ್ಲದೆ ಇರೋದ್ರಿಂದ ನಾವು ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎ ಸಿ ಲಾಯೆಡು. ಇದು ಕೂಡ ನಮಗೆ ಕೂಲಿಂಗ್ ಕೆಪಾಸಿಟಿ 4750 ವಾಟ್ಸ್ ಬರುತ್ತೆ. ನೆಕ್ಸ್ಟ್ ಎ ಸಿ ವಾಲ್ಟಸು. ಇದರ ಕೂಲಿಂಗ್ ಕೆಪಾಸಿಟಿ ಕೂಡ ನಮಗೆ 4800 ವಾಟ್ಸ್ ಬರುತ್ತೆ. ಇದನ್ನು ತಗೋಬೋದಾಗಿತ್ತು, ಬಟ್ PCB ವಾರಂಟಿ ಇದರಲ್ಲಿ ನಮಗೆ ಕೇವಲ 1 ವರ್ಷ ಮಾತ್ರ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಎ ಸಿ ಸ್ಯಾಮ್ಸಂಗು. ಇದು ಕೂಡ ನಮಗೆ ಆನ್ಲೈನಲ್ಲಿ ಕೇವಲ 1 ವರ್ಷ ಮಾತ್ರ PCB ವಾರಂಟಿ ಇದೆ. ಆಫ್ಲೈನಲ್ಲಿ ನಿಮ್ಗೆ ಏನಾದರೂ 5 ವರ್ಷ PCB ವಾರಂಟಿ ಇದ್ದರೆ ನೀವು ಇದನ್ನು ತಗೋಬೋದು. ಇಲ್ಲ ಅಂತ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಈಗ ಯಾವ ಎ ಸಿ ತಗೋಬೇಕು ಅಂತ ನೋಡೋಣ. ನಿಮ್ಮ ಬಡ್ಜೆಟ್ಟು 28,000 ಅಷ್ಟೇ, ಅದ್ರ ಮೇಲೆ ಇಕ್ಕೋಕ್ಕಾಗಲ್ಲ ಅಂತ ಅಂದಾಗ ಕ್ರೂಸ್ 1.5 ಟನ್ 3 ಸ್ಟಾರ್ 2024 ಮಾಡಲ್ನ ನೀವು ತಗೋಬೋದು. ಇದರ ಕೂಲಿಂಗ್ ಕೆಪಾಸಿಟಿ 4800 ವಾಟ್ಸ್ ಬರುತ್ತೆ. ಕೂಲಿಂಗ್ ಕೆಪಾಸಿಟಿ ಕಮ್ಮಿನೇ, ಬಟ್ ಬೆಲೆ ಕೂಡ ಕಮ್ಮಿನೇ. 100% ಕಾಪರ್ ಪೈಪ್ ಆದರೆ ಕೊಟ್ಟಿರ್ತಾರೆ. 4-in-1 ಕನ್ವರ್ಟಬಲ್ ಮೋಡ್ ಇರುತ್ತೆ. ಇದರಲ್ಲೂ ಕೂಡ 4 ವೇ ಸ್ವಿಂಗ್ ಇರುತ್ತೆ, ಬಟ್ 2 ಮಾತ್ರ ಆಟೋಮೆಟಿಕ್ ಆಗಿ 4 ವೇ ಸ್ವಿಂಗ್ ಇರುತ್ತೆ. ಇನ್ನೆರಡು ನಾವು ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. 43 dB ನಾಯ್ಸ್ ಇರುತ್ತೆ. 10 ವರ್ಷ ಕಾಂಪ್ರೆಸರ್ ವಾರಂಟಿ ಇರುತ್ತೆ. 1 ವರ್ಷ ಕಾಂಪ್ರೆನ್ಸಿವ್ ವಾರಂಟಿ ಇರುತ್ತೆ. ಇದರಲ್ಲೇ PCB ವಾರಂಟಿ ಕೂಡ ಇರುತ್ತೆ. ಕೇವಲ ನಮಗೆ 1 ವರ್ಷ ಮಾತ್ರ ಸಿಗುತ್ತೆ. ನೀವು ಆಲ್ರೆಡಿ ನಮ್ಮ ವೀಡಿಯೋಸ್ ಏನಾದ್ರು ನೋಡಿದರೆ ಎಲ್ಲ ವೀಡಿಯೋದಲ್ಲಿ 5 ವರ್ಷ ಇದ್ದರೆ ಮಾತ್ರ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಎ ಸಿ ಅಂದರೆ ಎ ಸಿನ ಪರ್ಚೇಸ್ ಮಾಡಿ, ಇಲ್ಲ ಅಂತಂದರೆ ಮಾಡಬೇಡಿ ಅಂತ ನಾವೇ ಹೇಳಿದ್ದೀವಿ. ಬಟ್ ಈ ಮಾಡಲಲ್ಲಿ ಏನಕ್ಕೆ 1 ವರ್ಷ ಇದ್ದರೂ ಕೂಡ ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದೀವಿ ಅಂತಂದರೆ 28,000ಕ್ಕೆ 1.5 ಟನ್ ನಿಮಗೆ ಯಾವ ಎ ಸಿಯಲ್ಲೂ ಬರಲ್ಲ. ನಿಮಗೆ PCB ವಾರಂಟಿ 1 ವರ್ಷ ಇದ್ದರೂ ಪರವಾಗಿಲ್ಲ, 1.5 ಟನ್ನೇ ಬೇಕು ಅಂತ ಅಂದರೆ ಮಾತ್ರ ಇದು ತಗೊಳ್ಳಿ. ಇಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡಿ. ಬಜೆಟಲ್ಲಿ ಬರೋದ್ರಿಂದ ನಿಮಗೆ ಈ ಒಂದು ಎ ಸಿನೇ ಚೆನ್ನಾಗಿರುವಂಥ ಎ ಸಿ. ನೆಕ್ಸ್ಟ್ ಎ ಸಿ ಪ್ಯಾನಾಸೋನಿಕ್ 1.5 ಟನ್ 3 ಸ್ಟಾರು. ಇದರ ಬೆಲೆ ನಮಗೆ 37,000 ಇದೆ. ಇದರಲ್ಲಿ ನಮಗೆ ಕೂಲಿಂಗ್ ಕೆಪಾಸಿಟಿ 5050 ವಾಟ್ಸ್ ಕೊಟ್ಟಿದ್ದಾರೆ. 3.9 IC ರೇಟಿಂಗ್ ಇದೆ. 100% ಕಾಪರ್ ಕಾಯಿಲ್ ಇರುತ್ತೆ. 7-in-1 ಕನ್ವರ್ಟಬಲ್ ಇರುತ್ತೆ. ಮತ್ತು ಇದು ಸ್ಮಾರ್ಟ್ ಫ್ಯೂಚರ್ ಇರುತ್ತೆ ಇದರಲ್ಲಿ. ಸೊ ಈ ಸ್ಮಾರ್ಟ್ ಆ್ಯಪ್ನ ಮುಖಾಂತರ ಎ ಸಿಯಲ್ಲಿ ನೀವು ಆಲ್ರೆಡಿ ರಿಮೋಟಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀರೋ ಅದನ್ನು ನೀವು ಆ್ಯಪಲ್ಲಿ ಕೂಡ ಮಾಡ್ಬೋದು. 38 dB ನಾಯ್ಸ್ ಇರುತ್ತೆ. 5 ವರ್ಷ PCB ವಾರಂಟಿ ಬರುತ್ತೆ. 10 ವರ್ಷ ಕಂಪ್ರೆಸರ್ ವಾರಂಟಿ ಬರುತ್ತೆ. 1 ವರ್ಷ ಕಾಂಪ್ರೆನ್ಸಿವ್ ವಾರಂಟಿ ಬರುತ್ತೆ. ಇದರಲ್ಲಿ ಪ್ರೋಸ್ ಮತ್ತು ಕಾನ್ಸ್ಗಳ ಬಗ್ಗೆ ಈಗ ಮಾತಾಡೋಣ. ಮೊದಲನೇದಾಗಿ ಇದರಲ್ಲಿರುವ ಪ್ರೋಸ್ಗಳ ಬಗ್ಗೆ ಮಾತಾಡೋದಾದರೆ ಇದು ಸ್ಮಾರ್ಟ್ ಎ ಸಿ, ಫಾಸ್ಟಾಗಿ ಕೂಲಿಂಗ್ ಆಗುತ್ತೆ ಮತ್ತು 5 ವರ್ಷ PCB ವಾರಂಟಿ ಕೊಡ್ತಿದ್ದಾರೆ. ಮತ್ತು ಇದರಲ್ಲಿ ಕಾನ್ಸ್ನ ಬಗ್ಗೆ ಮಾತಾಡೋದಾದರೆ ನಾವು 1.5 ಟನ್ನು 5 ಸ್ಟಾರಲ್ಲಿ 4 ವೇ ಸ್ವಿಂಗ್ ಕೊಡ್ತಾ ಇದ್ದಾರೆ. ಬಟ್ ಇದರಲ್ಲಿ ನಮಗೆ 2 ಮಾತ್ರ ಸ್ವಿಂಗ್ ಬರ್ತಿದೆ ಆಟೋಮೆಟಿಕ್ಕಾಗಿ, ಇನ್ನೆರಡು ನಾವು
ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಪರ್ಚೇಸ್ ಮಾಡಿ ರೂಮ್ ಕಾರ್ನರಲ್ಲಿ ಏನಾದರೂ ಫಿಕ್ಸ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಪ್ರಾಪರಾಗಿ ಕೂಲಿಂಗ್ ಆದರೆ ಕೊಡಲ್ಲ. ಸೊ ಇದನ್ನೇನಾದರೂ ನೀವು ಒಂದು ವೇಳೆ ಬೈ ಮಾಡ್ತೀರಾ ಅಂತಂದರೆ ಇದನ್ನು ಮಿಡಲಲ್ಲಿ ಇಕ್ಕಿ ಆಗ ಪ್ರಾಪರ್ ಕೂಲಿಂಗ್ ಆದರೆ ಬರುತ್ತೆ. ನೆಕ್ಸ್ಟು AC ನಮಗೆ ಸ್ಮಾರ್ಟ್ ಫ್ಯೂಚರ್ ಇರಬೇಕು ಅಂತಿಲ್ಲ. ನಮ್ಮ ರೂಮು 140ರಿಂದ 150 ಸ್ಕ್ವಯರ್ ಫೀಟ್ ಇದೆ. ಬೇಗ ಕೂಲ್ ಆಗಬೇಕು, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರಬೇಕು, ಒಳ್ಳೆ ಬ್ರ್ಯಾಂಡ್ ಆಗಿರಬೇಕು ಅಂತಂದರೆ ಈ AC ತಗೊಳ್ಳಿ. ಅದೇ ಡೈಕಿನ್ 1.5 ಟನ್ 3 ಸ್ಟಾರ್. ಇದರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಬ್ರ್ಯಾಂಡ್ ಅಂತ ಬಂದಾಗ LG, ಸ್ಯಾಮ್ಸಂಗು, ಪ್ಯಾನಾಸೋನಿಕ್ಕು ಇದೆಲ್ಲದಕ್ಕಿಂತ AC ನಮಗೆ ಸಪ್ರೇಟು ಬ್ರ್ಯಾಂಡ್ಗಳೇ ಇದೆ. ಒಂದು ವೇಳೆ ನೀವೇನಾದರೂ ಅದನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನೀವು ಬೇರೆ ವೀಡಿಯೋ ನೋಡೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಹತ್ರ ಒಂದು ವೇಳೆ ದುಡ್ಡು ಏನಾದರೂ ಇದ್ದರೆ ನೀವು ಎಫರ್ಟ್ ಮಾಡ್ಬೋದು ಅನ್ನೋಂಗಿದ್ರೆ ನೀವು ಡೈರೆಕ್ಟಾಗಿ ಆ AC ಪರ್ಚೇಸ್ ಮಾಡ್ಬೋದು. ಇವಾಗ ನಾವು ಮಾಡ್ತಾ ಇರೋದೆಲ್ಲ ಜಸ್ಟ್ ಬಜೆಟಲ್ಲಿ ಯಾವ AC ತುಂಬ ಕೆಲವು ಆಲ್ಮೋಸ್ಟ್ ಸಿಮಿಲರ್ ಬಜೆಟಲ್ಲಿ ತುಂಬ AC ಇರೋದ್ರಿಂದ ನಾವು ಅದರಲ್ಲಿ ಯಾವುದು ಬೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ವೀಡಿಯೋ ಮಾಡ್ತಾಯಿದ್ವಿ. ಈಗ ನಾನು ಹೇಳೋ ಒಂದು 4 ನೀವು ಬ್ರ್ಯಾಂಡ್ಗಳಲ್ಲಿ ಅದನ್ನು ನೀವು ಎಫರ್ಟ್ ಮಾಡ್ತೀನಿ ಅಂತಂದರೆ ಅದರಲ್ಲಿ ನೀವು ಯಾವುದು ಬೇಕಾದರೂ ತೊಗೋಬೋದು. ಮೊದಲನೇದು ಡೈಕಿನ್, ಎರಡನೇದು ಹಿಟಾಚಿ, ಮೂರನೇದು ಮಿಸ್ಟ್ಬುಷು, ಮತ್ತೊಂದು ಓ ಜನರಲ್ ಅಂತೇಳಿ. ಇದರಲ್ಲಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೋಬೋದು. ಮತ್ತೊಂದು ವೀಡಿಯೋ ನೋಡೋ ಅವಶ್ಯಕತೆಯೇ ಇಲ್ಲ. ಇದೇ ಟಾಪ್ ಬ್ರ್ಯಾಂಡ್ಗಳು AC. ಇನ್ನು ಈ ಪರ್ಟಿಕ್ಯುಲರ್ ಮಾಡಲ್ ಡೈಕಿನ್ನಲ್ಲಿ ಕೂಲಿಂಗ್ ಕೆಪಾಸಿಟಿ ನೋಡ್ಕೊಳ್ಳೋದಾದರೆ ನಮಗೆ 5000 ವಾಟ್ಸ್ ಕೂಲಿಂಗ್ ಕೆಪಾಸಿಟಿ ಇರುತ್ತೆ. 4-ವೇ ಸ್ವಿಂಗ್ ಇರುತ್ತೆ. ಬ್ಯಾಕ್ ಲೈಟಲ್ಲಿ ನಮಗೆ ರಿಮೋಟಲ್ಲಿ ಬ್ಯಾಕ್ ಲೈಟ್ ಇರುತ್ತೆ. 4.0 IC ರೇಟಿಂಗ್ ಇರುತ್ತೆ. 100% ಕಾಪರ್ ಕಾಯಿಲ್ ಕಂಡೆನ್ಸರ್ ಇರುತ್ತೆ. PM205 ಫಿಲ್ಟರ್ ಇರುತ್ತೆ. ಇದರಲ್ಲಿ ಡ್ಯೂ ಕ್ಲೀನ್ ಟೆಕ್ನಾಲಜಿ ಇರುತ್ತೆ. ಇದರಿಂದ ಇಂಡೋರ್ ಯೂನಿಟ್ ಫಿನ್ಸ್ ಅದೇ ಕ್ಲೀನ್ ಆಗುತ್ತೆ. 1 ವರ್ಷ ಕಾಂಪ್ರೆನ್ಸಿವ್ ವಾರಂಟಿ ಇರುತ್ತೆ. 5 ವರ್ಷ PCB ವಾರಂಟಿ ಇರುತ್ತೆ. 10 ವರ್ಷ ಕಂಪ್ರೆಸರ್ ವಾರಂಟಿ ಇರುತ್ತೆ. ನಿಮ್ಮ ರೂಮು 130 ಸ್ಕ್ವೇರ್ ಫೀಟ್ ಮೇಲೆ ಇದೆ ಅಂತಂದರೆ ಬೇರೆ ಇನ್ನೇನು ಯೋಚನೆ ಮಾಡಬೇಡಿ, ನೀವು ಡೈರೆಕ್ಟಾಗಿ ಈ AC ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ AC ಬ್ಲೂ ಸ್ಟಾರು. ಇದು ನಮಗೆ 5050 ವಾಟ್ಸು ಕೂಲಿಂಗ್ ಕೆಪಾಸಿಟಿ ಇರುತ್ತೆ. 3.81 IC ರೇಟಿಂಗ್ ಇರುತ್ತೆ. 100% ಕಾಪರ್ ಕಂಡೆನ್ಸರ್ ಕಾಯಿಲ್ ಇರುತ್ತೆ. 5-in-1 ಕನ್ವರ್ಟಬಲ್ ಇರುತ್ತೆ. 4-ವೇ ಸ್ವಿಂಗ್ ಇರುತ್ತೆ ಮತ್ತು ಇದು ಸ್ಮಾರ್ಟ್ AC ಆಗಿರುತ್ತೆ. ಮತ್ತು ಇದರಲ್ಲಿ 5 ವರ್ಷ PCB ವಾರಂಟಿ ಇರುತ್ತೆ. 1 ವರ್ಷ ಪ್ರಾಡಕ್ಟ್ ವಾರಂಟಿ ಇರುತ್ತೆ ಮತ್ತು 10 ವರ್ಷ ಕಂಪ್ರೆಸರ್ ವಾರಂಟಿ ಇರುತ್ತೆ. ಒಂದು ವೇಳೆ ನೀವು ಈ AC ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಈ ಏಪ್ರಿಲ್ 2024 ಏಪ್ರಿಲ್ 30ನೇ ತಾರೀಕು ಒಳಗಡೆ ತಗೊಂಡ್ರೆ ಇದು ನಮಗೆ ಟೋಟಲ್ಲು 80 ತಿಂಗಳು ವಾರಂಟಿ ಆದರೆ ಕೊಡ್ತಿದ್ದಾರೆ. ಮತ್ತು ಈ AC ಕಾನ್ಸ್ ಏನಿಲ್ವಾ ಅಂತ ಅಂದರೆ ಒಂದು ಬಿಗ್ಗೆಸ್ಟ್ ಕಾನ್ ಅಂತ ಅಂದರೆ ಸರ್ವಿಸ್ ಅಂತಲೇ ಹೇಳ್ಬೋದು. ನಾವು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಕೂಡ ನಮಗೆ ಮೇಯ್ನಾಗಿ ಸರ್ವಿಸ್ ಅಂತ ಬಂದಾಗ ಅವೈಲೇಬಿಲಿಟಿ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಸೊ ಇವ್ರಿಗೆ ಯಾವುದೇ ಓನ್ ಸರ್ವಿಸ್ ಅಂತ ಇಲ್ಲ. ಇವರು ಥರ್ಡ್ ಪಾರ್ಟಿ ಸರ್ವಿಸ್ ಮೇಲೆ ಆದರೆ ಡಿಪೆಂಡ್ ಆಗಿರ್ತಾರೆ. ಸೊ ಕೆಲವರು ಚೆನ್ನಾಗಿ ಮಾಡ್ತಾರೆ, ಇನ್ನು ಕೆಲವರು ಸರಿಯಾಗಿ ಮಾಡಲ್ಲ. ನಮಗೆ ಈ ಥರ ಸಿಕ್ಕಿದ್ರೆ ಅಂತ ಅಂದರೆ ಇಲ್ಲ. ನೀವು ಫ್ಲಿಪ್ಕಾರ್ಟ್ ಆಗಲಿ ಅಥವಾ ಅಮೆಝಾನಲ್ಲಾಗಲಿ ಅದರಲ್ಲಿ ರಿವ್ಯೂಸ್ ನೋಡಿದ್ರೆ ನಿಮಗೆ 40% ನಿಮಗೆ ಈ AC ಸರ್ವಿಸ್ ಮೇಲೇ ಕಂಪ್ಲೇಂಟ್ ಇರುತ್ತೆ. ಸೊ ಈ AC ಸರ್ವಿಸ್ ಪ್ರಾಬ್ಲಮ್ ಒಂದು ಬಿಟ್ಟರೆ ನಿಮಗೆ ಬೇರೆ ಏನು ಪ್ರಾಬ್ಲಮ್ ಇರಲ್ಲ. ಒಂದು ವೇಳೆ ನೀವು ಈ 2024 ಏಪ್ರಿಲು 30ನೇ ತಾರೀಕು ಒಳಗಡೆ ಬೈ ಮಾಡ್ತೀರಾ ಅಂತ ಅಂದರೆ ನಿಮಗೆ 80 ತಿಂಗಳು ವಾರಂಟಿ ಇರುತ್ತೆ. ನಿಮಗೆ ತುಂಬ ಸಿಂಪಲಾಗಿ ಹೇಳ್ತೀನಿ, ನಿಮಗೆ ತುಂಬ ಕಮ್ಮಿ ಬಜೆಟಲ್ಲಿ ಬೇಕು ಅಂತ ಅಂದರೆ ಈ AC ಪರ್ಚೇಸ್ ಮಾಡಿ. ಮತ್ತೊಂದು AC ನಮಗೆ ಸ್ಮಾರ್ಟ್ ಫ್ಯೂಚರ್ ಇರಬೇಕು, ಒಳ್ಳೆ ಕೂಲಿಂಗ್ ಇರಬೇಕು ಅಂತ ಅಂದರೆ ಪ್ಯಾನಾಸೋನಿಕ್ 1.5 ಟನ್ 3 ಸ್ಟಾರ್. ನೆನ್ಪಿಟ್ಕೊಳ್ಳಿ, ಇದರಲ್ಲೂ ಕೂಡ ನಮಗೆ 4-ವೇ ಸ್ವಿಂಗ್ ಆಪ್ಷನ್ ಇರಲ್ಲ. ಸೊ ಕಾರ್ನರಲ್ಲಿ ಇಟ್ಟರೆ ನಿಮಗೆ ಕೂಲಿಂಗ್ ಪ್ರಾಪರಾಗಿ ಬರಲ್ಲ. ಒಂದು ವೇಳೆ ಇದನ್ನು ತೊಗೊಂಡ್ರು ಕೂಡ ನೀವು ಮಧ್ಯದಲ್ಲಿ ಮಿಡಲಲ್ಲಿ ಇಕ್ಕಿದ್ರೆ ಒಳ್ಳೆ ಕೂಲಿಂಗ್ ಆದರೆ ಇರುತ್ತೆ. ಫಾಸ್ಟ್ ಕೂಲಿಂಗ್ ಬೇಕು, ಬ್ರ್ಯಾಂಡ್ ಬೇಕು ಅಂತಂದರೆ ಡೈಕಿನ್ 1.5 ಟನ್ 3 ಸ್ಟಾರ್ ತೊಗೊಳ್ಳಿ. ಬ್ಲೂ ಸ್ಟಾರ್ 1.5 ಟನ್ 3 ಸ್ಟಾರ್. ಈ AC ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಪ್ರಾಬ್ಲಮ್ ಅಂದರೆ ಒಂದೇ, ಆವಾಗಲೇ ಹೇಳ್ದಂಗೆ ಸರ್ವೀಸು. ಈ AC ಪರ್ಟಿಕ್ಯುಲರಾಗಿ ಈ ಬ್ಲೂ ಸ್ಟಾರ್ನ ತೊಗೊತೀನಿ ಅನ್ನೋಂಗಿದ್ರೆ ನಿಮಗೆ ಸರ್ವೀಸು ಅಷ್ಟೊಂದು ಚೆನ್ನಾಗಿರಲ್ಲ. ನಿಮ್ಮ ಸರ್ವಿಸ್ ಮ್ಯಾಟ್ರಲ್ಲ ಅನ್ನಂಗಿದ್ರೆ ನೀವು ಈ AC ತೊಗೋಬೋದು. ಇದು ಓವರಾಲ್ 1.5 ಟನ್ 3 ಸ್ಟಾರ್ AC. ನಿಮ್ಗೇನಾದರೂ 5 ಸ್ಟಾರ್ ಬೇಕು ಅಂತ ಅಂದರೆ ಆಲ್ರೆಡಿ ನಾವು ನಮ್ಮ ಚಾನಲಲ್ಲಿ ಅದರ ವೀಡಿಯೋ ಇದೆ, ನೀವು ಅದನ್ನು ನೋಡಿ ಅದರಲ್ಲಿ ಯಾವ್ದು ಬೆಸ್ಟು ಅನ್ನೋದಾದ್ರೆ ನೀವು ಅದು ತೊಗೊಳ್ಳಿ. ಇಲ್ಲ ನಾವು ಅವಾಗ ಯೂಸ್ ಮಾಡ್ತೀವಿ, ಬಜೆಟಲ್ಲಿ ಬೇಕು ಅಂತಂದರೆ ಮಾತ್ರನೇ 3 ಸ್ಟಾರ್ಗೆ ಹೋಗಿ. ಇವಾಗ ಹೇಳಿರುವಂಥ ಎಲ್ಲ ಪ್ರಾಡಕ್ಟ್ಗಳು ಯಾವುದು ಬೆಸ್ಟ್ ಆಗಿರುತ್ತೆ 3 ಸ್ಟಾರಲ್ಲಿ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ನೀವು ಒಂದು ವೇಳೆ ಬೈ ಮಾಡಬೇಕು ಅಂತಂದರೆ ನೀವು ಅಲ್ಲಿಂದ ಬೈ ಮಾಡಿ, ನಮ್ಮ ಚಾನಲ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಇಷ್ಟೊತ್ತವರೆಗೂ ನೋಡಿದ್ದೀರಾ ಅಂತಂದರೆ ನಮ್ಮ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನೀವು ಆಲ್ರೆಡಿ ಯಾವುದಾದ್ರು AC ಯೂಸ್ ಮಾಡ್ತಾಯಿದ್ರೆ ಅದರ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.